ಗಣೇಶನ ಗುಡಿ ಈಗಾಗಲೇ ಗಣೇಶನ ಗುಡಿಗೆ 15 ಲಕ್ಷ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಲೀಸ್ಟಲ್ಲಿ ಇದೆ. 15 ಲಕ್ಷ ಅಮೌಂಟ್ ಲೀಸ್ಟಲ್ಲಿ ಇದೆ. ಹಳ್ಳಿಕಾರ ರೇಸ್ ಅಂತಂದ್ರೆ ವರ್ತೂರ್ ಸಂತೋಷ್ ಅವರು ಇವತ್ತು ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಇಂದ ಬಂದಿದ್ದಾದ್ಮೇಲೆ ಹಳ್ಳಿಕಾರ ಅನ್ನೋ ಪದವನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸಂತೋಷ್ ಅವರು. ಹಳ್ಳಿಕಾರ ಹೆಸರಾಂತ ನಮ್ಮ ವರ್ತೂರ್ ಸಂತೋಷ್ ಅವರು ವೇದಿಕೆನ ಹಂಚ್ಕೊಂಡಿದ್ದಾರೆ. ಹಾಗೂ ನನ್ನ ಪ್ರೀತಿಯ ಸೋದರಾಗಿರ್ತಕ್ಕಂಥ ನಾನಿ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಹಾಗೂ ನಮ್ಮ NRS ಮಂಡಿ ಮಾಲೀಕರಾಗಿರ್ತಕ್ಕಂಥ ಸತ್ಯಣ್ಣವರು, ಹಾಗೂ ನಮ್ಮ ಲಕ್ಷ್ಮಣವರು, ಹಾಗೂ ನಮ್ಮ ಜಗದೀಶ್ ಅವರು, ನಮ್ಮ ಕೌನ್ಸಿಲರ್ ರಘು ಅವರು, ಹಾಗೂ ನಮ್ಮ ನಾಗೇಶ್ ಅವರು, ಹಾಗೂ ಇವತ್ತಿನ ವಿಶೇಷವಾಗಿ ಹಾಗೆ ನಮ್ಮ ಕುಲದ ಗೌಡರು ಹಾಗೂ ಯಜಮಾನರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ಈ ಬಂದು ಶಾಸಕರಾಗಿ ಬಂದು ಪೂಜೆ ಮಾಡಿಕೊಂಡು ದ್ರೌಪದಮ್ಮನ್ನ ಬೇಡ್ಕೊಂಡು ಇಲ್ಲಿಂದ ನಮ್ಮ ಜಾತ್ರೆ ಸ್ಟಾರ್ಟ್ ಆಗ್ತದೆ. ತುಂಬ ವಿಜೃಂಭಣೆಯಿಂದ ಏನು ನಮ್ಮ ಈ ಕರಗ ಮಹೋತ್ಸವನ ಏರ್ಪಾಡು ಮಾಡಿದ್ದೀವಿ. ಎಲ್ಲರೂ ಸರಿಸಮಾನವಾಗಿ ಇವತ್ತು ಲಾಸ್ಟ್ ವರ್ಷ ಆರ್ಕೆಸ್ಟ್ರಾ ಕೇಳಿದರು. ಸೊ ಈ ವರ್ಷ ಅವ್ರ ಪ್ರೀತಿಯಿಂದ ಹೇಳಿದ್ರು, ಸರ್ ನಿಮ್ಮ ತಮ್ಮ ಹಾಕ್ಸ್ತಾರೆ ಅಂತ. ಸೊ ಹಾಗೆ ಇಡೀ ಊರಿಗೆ ಅಲಂಕಾರವನ್ನು ನನಗೆ ಹಾಕಿದ್ರು, ನೀವು ಏನು ಬೇಕೋ ಮಾಡ್ರಪ್ಪ ಅಂತ ಹೇಳಿದೆ. ಹಾಗೂ ದೇವಸ್ಥಾನಕ್ಕೆ ಒಂದು ಲೈಟ್ ಇವತ್ತು ಉದ್ಘಾಟನೆ ಮಾಡಬೇಕಾಗಿತ್ತು. ಒಂದು 5 ಲೈಟ್ ಉದ್ಘಾಟನೆ ಮಾಡಿ ಆ ದ್ರೌಪದಮ್ಮನ್ನ ಇವತ್ತು ಕರಗ ಮಹೋತ್ಸವವನ್ನು ತುಂಬ ಅದ್ದೂರಿಯಿಂದ ನಾವೇನು ಆಚರಣೆ ಮಾಡ್ತಿದ್ವಿ. ಇಡೀ ನನ್ನ ಮುಳಬಾಗಿಲು ತಾಲೂಕಿಗೆ ದ್ರೌಪದಮ್ಮ ಅಂತಂದರೆ ಒಂದು ವಿಶೇಷ ಹಾಗೂ ಒಂದು ಭಯಭಕ್ತಿ. ಆ ತಾಯಿ ಅಂದರೆ ಏನೋ ಒಂದು ಭಯಭಕ್ತಿ, ತುಂಬ ಒಂದು ಮೈಗೂಡಿ ನಾವೆಲ್ಲರೂ ಭಕ್ತಿಯಿಂದ ಈ ಕರಗ ಮಹೋತ್ಸವವನ್ನು ಮಾಡ್ತೀವಿ. ಇದಕ್ಕೆ ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ದ್ರೌಪದಮ್ಮನಿಗೆ, ಆ ನಂಬಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ವೇದಿಕೆಯನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಯುವ ಮಿತ್ರರು ಹಾಗೂ ಎಲ್ಲ ದೊಡ್ಡವರು ಕೂಡ ಹೊಂದಿಸುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಊರಿಗೆ ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಕಾರ ರೇಸ್ ಅಂತಂದರೆ ವರ್ತೂರ್ ಸಂತೋಷ್ ಅವರು ಇವತ್ತು ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಇಂದ ಬಂದಿದ್ದಾದ್ಮೇಲೆ ಹಳ್ಳಿಕಾರ ಅನ್ನೋ ಪದವನ್ನು ಇಡೀ ಕರ್ನಾಟಕಕ್ಕೆ ತೋರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಸಂತೋಷ್ ಅವರು. ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ. ಏನು ಭಜನೆ ಮನೆ ಇನ್ನೂ ಪೆಂಡಿಂಗ್ ಇದೆ, ನಮ್ಮ ಮೈಸೂರಿಗೆ ನಗಿತಾವ ಆಯ್ತಾ. ಹಾಗೂ ಗಣೇಶನ ಗುಡಿ ಈಗಾಗಲೇ ಗಣೇಶನ ಗುಡಿಗೆ 15 ಲಕ್ಷ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಲೀಸ್ಟಲ್ಲಿ ಇದೆ. 15 ಲಕ್ಷ ಅಮೌಂಟು ಲೀಸ್ಟಲ್ಲಿ ಇದೆ. ಭಜನೆ ಮನೆ ಹೇಳಿದ್ದೀರಾ, ನನಗೆ ಕೊಟ್ಟಿರ್ತಕ್ಕಂಥ ಭಾರವನ್ನು ಖಂಡಿತವಾಗ್ಲೂ ಬರೋ ವರ್ಷ ಒಳಗಡೆ ಅದನ್ನು ಇಳಿಸಿ ಮತ್ತೊಮ್ಮೆ ನಿಮ್ಮ ಜಾತ್ರೆಗೆ ಬರ್ತೀನಿ ಅಂತ ಹೇಳ್ತಾ, ಇವತ್ತು ನಮ್ಮ ಜಾತಿಯ ಒಂದು ಹೆಮ್ಮೆಯ ಹುಡುಗ ಅಂತ ಹೇಳ್ಬೋದು. ಈಗ ಬರ್ತಾ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಜಾತಿ ಮುಖ್ಯ ಆಗಿದೆ. ಹಾಗೆ ಹಳ್ಳಿಕಾರ ವಿಚಾರದಲ್ಲಿ ಬಂದಾಗ ವರ್ತೂರ್ ಸಂತೋಷ್ ಅವರು ಇಡೀ ಕರ್ನಾಟಕಕ್ಕೆ ನನ್ನ ಹಳ್ಳಿಕಾರ ಅಂತ ಪ್ರತಿ ಊರಲ್ಲೂ ಕೂಡ ಹೋಗಿ ಒಂದು ಇದು ಸಾರಿಸ್ತಾ ಇದ್ದಾನೆ. ಸೊ ನನ್ನ ಕಡೆಯಿಂದ ಅವರಿಗೆ ಶುಭಾಶಯ ತಿಳಿಸ್ತಾ, ಯಾಕೆ ಕೂಡ ನಾನು ಒಬ್ಬ ನಿರ್ಮಾಪಕನಾಗಿ ಸಾಕಷ್ಟು ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ನಿರ್ಮಾಪಕನಾಗಿ ಬಿಗ್ ಬಾಸ್ ಖ್ಯಾತಿಯ ಒಳ್ಳೆ ಹೆಸರು ಪಡೆದಿರ್ತಕ್ಕಂಥ ಸಂತೋಷ್ ಅವರು ಕೂಡ ಒಳ್ಳೆಯದಾಗಲಿ. ನಮ್ಮೂರಿಗೆ ಬಂದಿದ್ದಾರೆ, ಅವರು ಸ್ವಾಗತ ಬಯಸಿ ನಮ್ಮೂರಿಗೆ ಕೋರೋದು ನಮ್ಮ ಧರ್ಮ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರು ಕೂಡ ಒಂದ್ಸತ್ತು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಬೃಂದಪ್ಪ.